ಹರೇ ಕೃಷ್ಣ. 8ನೇ ಸರ್ಗ. ದಶರಥನು ಮಕ್ಕಳನ್ನು ಪಡೆಯಲು ಅಶ್ವಮೇಧ ಯಾಗ ಮಾಡುವ ಪ್ರಸ್ತಾಪ ಮಾಡಿದುದು ಮಂತ್ರಿಗಳು ಹಾಗೂ ಬ್ರಾಹ್ಮಣರ ಅನುಮೋದನೆ. ಧರ್ಮಜ್ಞನಾದ ಮಹಾತ್ಮ ದಶರಥ ರಾಜನು ಹೀಗೆ ಪ್ರಭಾವಶಾಲಿಯಾಗಿದ್ದರೂ ಪುತ್ರ ಸಂತಾನಕ್ಕಾಗಿ ಚಿಂತಿತನಾಗಿದ್ದನು. ಅವನ ವಂಶವನ್ನು ಮುಂದುವರೆಸುವ ಯಾವ ಪುತ್ರನೂ ಇರಲಿಲ್ಲ. ಅದಕ್ಕಾಗಿ ಚಿಂತಿಸುತ್ತಾ ಒಂದು ದಿನ ಮಹಾತ್ಮ ದಶರಥ ಮಹಾರಾಜನು ಮನಸ್ಸಿನಲ್ಲಿ, ನಾನು ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಏಕೆ ಮಾಡಬಾರದು ಎಂದು ಯೋಚಿಸಿದನು. ತನ್ನ ಬುದ್ಧಿವಂತ ಮಂತ್ರಿಗಳೊಂದಿಗೆ ಚರ್ಚಿಸಿ ಯಜ್ಞ ಮಾಡಲು ನಿಶ್ಚಯಿಸಿ, ಮಹಾ ತೇಜಸ್ವಿಯೂ ಬುದ್ಧಿವಂತನೂ ಧರ್ಮಾತ್ಮನೂ ಆದ ರಾಜನು ಸುಮಂತ್ರನಲ್ಲಿ, ಮಂತ್ರಿವರ್ಯನೇ, ನೀನು ನಮ್ಮ ಗುರುಗಳನ್ನು ಮತ್ತು ಪುರೋಹಿತರನ್ನು ಇಲ್ಲಿಗೆ ಬೇಗನೆ ಕರೆದುಕೊಂಡು ಬಾ ಎಂದು ಹೇಳಿದನು. ಆಗ ಶೀಘ್ರಗಾಮಿಯಾದ ಸುಮಂತ್ರನು ಒಡನೆಯೇ ಹೋಗಿ ವೇದಾಂಗ ಪಾರಂಗತರಾದ ಮುನಿಗಳನ್ನು ಅರಮನೆಗೆ ಕರೆದುಕೊಂಡು ಬಂದನು. ಆಗಮಿಸಿದ ಸುಯಜ್ಞ, ಜಾಬಾಲಿ, ಕಾಶ್ಯಪ, ಕುಲಪುರೋಹಿತರಾದ ವಸಿಷ್ಠರು ಹಾಗೂ ಇತರ ಎಲ್ಲ ಶ್ರೇಷ್ಠ ಬ್ರಾಹ್ಮಣರನ್ನು ಧರ್ಮಾತ್ಮನಾದ ದಶರಥ ರಾಜನು ಧರ್ಮಾರ್ಥ ಸಾಧನೆಗೆ ಕಾರಣವಾದ ಮಧುರ ಮಾತುಗಳಿಂದ ಹೀಗೆ ಹೇಳಿದನು. ಮಹರ್ಷಿಗಳೇ, ನಾನು ಸದಾ ಪುತ್ರ ಸಂತಾನಕ್ಕಾಗಿ ವಿಲಾಪಿಸುತ್ತಾ ಇರುತ್ತೇನೆ. ಪುತ್ರನಿಲ್ಲದೆ ಈ ರಾಜ್ಯಾದಿಗಳಿಂದ ನನಗೆ ಸುಖ ಸಿಗುವುದಿಲ್ಲ. ಆದ್ದರಿಂದ ಪುತ್ರ ಪ್ರಾಪ್ತಿಗಾಗಿ ನಾನು ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಶಾಸ್ತ್ರೋಕ್ತ ವಿಧಿಯಿಂದ ಈ ಯಜ್ಞದ ಅನುಷ್ಠಾನ ಮಾಡಿದರೆ ನನ್ನ ಮನೋವಾಂಛಿತ ವಸ್ತು ಹೇಗೆ ದೊರೆಯಬಹುದು? ಇದು ನೀವೆಲ್ಲ ವಿಚಾರ ಮಾಡಿ ತಿಳಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. ರಾಜನ ಈ ಮಾತುಗಳನ್ನು ಕೇಳಿ ವಸಿಷ್ಠಾದಿ ಎಲ್ಲ ಬ್ರಾಹ್ಮಣರು ಸಾಧುವಾಗಿದೆ, ಬಹಳ ಒಳ್ಳೆಯದು ಎಂದು ಒಟ್ಟಿಗೆ ಅನುಮೋದಿಸಿದರು. ಮತ್ತೆ ಅವರೆಲ್ಲರೂ ಸಂತೋಷಗೊಂಡು ದಶರಥ ರಾಜನಲ್ಲಿ, ಮಹಾರಾಜ, ಯಜ್ಞ ಸಾಮಗ್ರಿಗಳ ಸಂಗ್ರಹವಾಗಲಿ, ಯಜ್ಞ ಸಂಬಂಧಿ ಒಳ್ಳೆಯ ಅಶ್ವವನ್ನು ಭೂಮಂಡಲದಲ್ಲಿ ಸಂಚಾರಕ್ಕಾಗಿ ಬಿಡಲಾಗುವುದು. ಸರಾಯು ತೀರದ ಉತ್ತರ ದಿಕ್ಕಿನಲ್ಲಿ ಯಜ್ಞ ವೇದಿಕೆಯು ನಿರ್ಮಾಣವಾಗಲಿ. ನೀನು ಯಜ್ಞದ ಮೂಲಕ ತನ್ನ ಇಚ್ಛೆಗನುಸಾರವಾದ ಪುತ್ರನನ್ನು ಪಡೆದುಕೊಳ್ಳುವೆ, ಏಕೆಂದರೆ ಪುತ್ರ ಪ್ರಾಪ್ತಿಗಾಗಿ ನಿನ್ನ ಹೃದಯದಲ್ಲಿ ಇಂತಹ ಧಾರ್ಮಿಕ ಬುದ್ಧಿಯು ಉದಯವಾಗಿದೆ ಎಂದು ಹೇಳಿದರು. ಬ್ರಾಹ್ಮಣರ ಈ ಮಾತನ್ನು ಕೇಳಿ ರಾಜನು ಬಹಳ ಸಂತೋಷಗೊಂಡನು. ವಿಕಸಿತವಾದ ದೃಷ್ಟಿಯಿಂದ ತನಗುಂಟಾದ ಹರ್ಷಾಧಿಕ್ಯದಿಂದ ಅಮಾತ್ಯರಲ್ಲಿ ಹೇಳಿದನು, ಗುರುಗಳ ಆಜ್ಞೆಯಂತೆ ಯಜ್ಞದ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ. ಸಮರ್ಥರಾದ ವೀರರ ರಕ್ಷಣೆಯಲ್ಲಿ ಋತ್ವಿಜರ ಸಹಿತ ಯಜ್ಞಾಶ್ವವನ್ನು ವಿಧಿವತ್ತಾಗಿ ಬಿಟ್ಟು ಬಿಡಿರಿ. ಸರಾಯು ತೀರದ ಉತ್ತರ ದಿಕ್ಕಿನಲ್ಲಿ ಯಜ್ಞಭೂಮಿಯು ನಿರ್ಮಾಣವಾಗಲಿ. ವಿಘ್ನ ನಿವಾರಣೆಗಾಗಿ ಶಾಸ್ತ್ರೋಕ್ತ ವಿಧಿಯಿಂದ ಶಾಂತಿ ಕರ್ಮಗಳು ಕ್ರಮವತ್ತಾಗಿ ನಡೆಯಲಿ. ಈ ಶ್ರೇಷ್ಠ ಯಜ್ಞದಲ್ಲಿ ಕಷ್ಟಪ್ರದ ಅಪರಾಧವಾಗುವ ಭಯವಿಲ್ಲದಿದ್ದರೂ ಎಲ್ಲ ರಾಜರು ಇದನ್ನು ಮಾಡಬಲ್ಲರು. ಆದರೆ ಹೀಗಾಗಲು ಕಷ್ಟವಿದೆ, ಏಕೆಂದರೆ ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಯಜ್ಞದಲ್ಲಿ ವಿಘ್ನವನ್ನುಂಟು ಮಾಡಲು ಮಾರ್ಗಗಳನ್ನು ಹುಡುಕುತ್ತಾ ಇರುತ್ತಾರೆ. ವಿಧಿಹೀನ ಯಜ್ಞದ ಅನುಷ್ಠಾನ ಮಾಡುವ ಯಜಮಾನನು ಕೂಡಲೇ ನಾಶವಾಗುತ್ತಾನೆ. ಆದ್ದರಿಂದ ನನ್ನ ಈ ಯಜ್ಞವು ವಿಧಿಪೂರ್ವಕ ನೆರವೇರುವಂತೆ ಉಪಾಯ ಮಾಡಿರಿ. ನೀವೆಲ್ಲರೂ ಈ ಪ್ರಕ್ರಿಯೆಗಳಲ್ಲಿ ನಿಪುಣರಾಗಿರುವಿರಿ. ರಾಜನಿಂದ ಸಮ್ಮಾನಿತರಾದ ಎಲ್ಲ ಮಂತ್ರಿಗಳು ದಶರಥನ ಮಾತನ್ನು ಕೇಳಿ ಹಾಗೆಯೇ ಆಗುವುದು ಎಂದು ಹೇಳಿದರು. ಹಾಗೆಯೇ ಎಲ್ಲ ಧರ್ಮಜ್ಞರಾದ ಬ್ರಾಹ್ಮಣರು ನೃಪಶ್ರೇಷ್ಠ ದಶರಥನನ್ನು ಆಶೀರ್ವದಿಸಿ ಅವನಿಂದ ಅನುಮತಿ ಪಡೆದು ಅವರವರ ಸ್ಥಾನಗಳಿಗೆ ತೆರಳಿದರು. ಆ ಬ್ರಾಹ್ಮಣರನ್ನು ಬೀಳ್ಕೊಟ್ಟು ರಾಜನು ಮಂತ್ರಿಗಳಲ್ಲಿ ಪುರೋಹಿತರ ಉಪದೇಶದಂತೆ ಈ ಯಜ್ಞವನ್ನು ವಿಧಿವತ್ತವಾಗಿ ಪೂರ್ಣವಾಗಿಸಬೇಕು ಎಂದು ಹೇಳಿದನು. ಅಲ್ಲಿ ನೆರೆದ ಮಂತ್ರಿಗಳಲ್ಲಿ ಹೀಗೆ ಹೇಳಿ ಪರಮ ಬುದ್ಧಿವಂತನಾದ ನೃಪಶ್ರೇಷ್ಠ ದಶರಥನು ಅವರನ್ನು ಬೀಳ್ಕೊಟ್ಟು ತನ್ನ ಅಂತಃಪುರಕ್ಕೆ ತೆರಳಿದನು. ಅಲ್ಲಿಗೆ ಹೋಗಿ ಅರಸನು ತನ್ನ ಪ್ರಿಯ ಪತ್ನಿಯರಲ್ಲಿ, ದೇವಿಯರಿರ, ನೀವು ದೀಕ್ಷೆಯನ್ನು ಕೈಗೊಳ್ಳಿರಿ. ನಾನು ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞ ಮಾಡುವೆನು ಎಂದು ಹೇಳಿದನು. ಈ ಮನೋಹರ ವಚನಗಳಿಂದ ಸುಂದರ ಕಾಂತಿಯುಳ್ಳ ರಾಣಿರ ಮುಖಕಮಲಗಳು ಹಿಮಕಾಲವು ಕಳೆದಾಗ ಅರಳುವ ಕಮಲಗಳಂತೆ ಅರಳಿ ಕಂಗೊಳಿಸಿದವು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 8ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಹರೇ ಕೃಷ್ಣ. 9ನೇ ಸರ್ಗ.
ಸುಮಂತ್ರನು ದಶರಥನಿಗೆ ಋಷ್ಯಶೃಂಗನನ್ನು ಕರೆತರಲು ಸಲಹೆ ನೀಡಿದ್ದು, ಶಾಂತಾದೇವಿಯ ವಿವಾಹ ಪ್ರಸಂಗವನ್ನು ವಿವರಿಸಿ ಹೇಳಿದಿದ್ದು, ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವ ಮಾತನ್ನು ಕೇಳಿ ಸುಮಂತ್ರನು ಏಕಾಂತದಲ್ಲಿ ರಾಜನ ಬಳಿ ಹೇಳಿದನು. ಮಹಾರಾಜರೇ, ನಾನು ಪುರಾಣದಲ್ಲಿ ಕೇಳಿದ ಒಂದು ಪುರಾತನ ಇತಿಹಾಸವನ್ನು ಆಲಿಸಿರಿ. ಮಕ್ಕಳ ಸಲುವಾಗಿ ಈ ಅಶ್ವಮೇಧ ಯಜ್ಞರೂಪಿ ಉಪಾಯವನ್ನು ಋತ್ವಿಜರು ಉಪದೇಶಿಸಿರುವರು. ಆದರೆ ನಾನು ಇತಿಹಾಸದಲ್ಲಿ ಕೆಲವು ವಿಶೇಷ ಮಾತುಗಳನ್ನು ಕೇಳಿರುವೆನು. ರಾಜನೇ, ಹಿಂದೆ ಪೂಜ್ಯರಾದ ಸನತ್ಕುಮಾರರು ಋಷಿಗಳಲ್ಲಿ ನಿನ್ನ ಪುತ್ರ ಪ್ರಾಪ್ತಿಯ ಸಂಬಂಧದಲ್ಲಿ ಹೇಳಿದ ಒಂದು ಕಥೆಯನ್ನು ಹೇಳಿದ್ದರು. ಅದನ್ನು ಕೇಳು. ಅವರು ಹೇಳಿದರು, ಮುನಿಗಳಿರ, ಮಹರ್ಷಿ ಕಾಶ್ಯಪರಿಗೆ ವಿಭಾಂಡಕ ಎಂಬ ಪುತ್ರನಿರುವನು. ಅವನಿಗೆ ಋಷ್ಯಶೃಂಗನೆಂದು ಪ್ರಸಿದ್ಧನಾದ ಓರ್ವ ಪುತ್ರನಾಗುವನು. ಆ ಋಷ್ಯಶೃಂಗನು ಅರಣ್ಯದಲ್ಲೇ ಇದ್ದು ಪ್ರವರ್ಧಮಾನನಾಗುವನು. ಸದಾಕಾಲ ತಂದೆಯೊಂದಿಗೆ ಇರುತ್ತಿದ್ದ ಕಾರಣ ಋಷ್ಯಶೃಂಗನಿಗೆ ಬೇರೆ ಯಾರೂ ಗೊತ್ತಿರಲಿಲ್ಲ. ರಾಜನೇ, ಜಗತ್ತಿನಲ್ಲಿ ಬ್ರಹ್ಮಚರ್ಯದ 2 ರೂಪಗಳು ವಿಖ್ಯಾತವಾಗಿವೆ ಮತ್ತು ಬ್ರಾಹ್ಮಣರು ಎರಡನ್ನೂ ವರ್ಣಿಸಿರುವರು. ಒಂದು ದಂಡ ಮೇಖಲೆ ಮುಂತಾದುದು ಧಾರಣಾರೂಪಿ ಮುಖ್ಯ ಬ್ರಹ್ಮಚಾರ್ಯ, ಹಾಗೂ ಇನ್ನೊಂದು ಋತುಕಾಲದಲ್ಲಿ ಮಾತ್ರ ಸ್ವಪತ್ನಿ ಸಮಾಗಮ ರೂಪಿ ಗೌಣ ಬ್ರಹ್ಮಚಾರ್ಯ. ಆ ಮಹಾತ್ಮನಿಂದ ಈ 2 ರೀತಿಯ ಬ್ರಹ್ಮಚಾರ್ಯಗಳ ಪಾಲನೆ ಆಗುವುದು. ಹೀಗೆ ಇರುತ್ತಿರುವಾಗ ಮುನಿಯ ಸಮಯ ಅಗ್ನಿ ಮತ್ತು ಯಶಸ್ವಿ ತಂದೆಯ ಸೇವೆಯಲ್ಲಿ ಕಳೆಯಬಹುದು. ಆಗಲೇ ಅಂಗದೇಶದಲ್ಲಿ ರೋಮಪಾದ ಎಂಬ ದೊಡ್ಡ ಪ್ರತಾಪಿ ಮತ್ತು ಬಲಿಷ್ಠನಾದ ರಾಜನಾಗುವನು. ಅವನಿಂದ ಧರ್ಮದ ಉಲ್ಲಂಘನೆಯಾದ ಕಾರಣ ಆ ದೇಶದಲ್ಲಿ ಎಲ್ಲ ಜನರನ್ನು ಅತ್ಯಂತ ಭಯಪಡಿಸುವ ಘೋರವಾದ ಅನಾವೃಷ್ಟಿಯು ತಲೆದೋರುವುದು. ಮಳೆಯು ಬಾರದೆ ಇರುವುದರಿಂದ ರೋಮಪಾದ ರಾಜನಿಗೆ ಬಹಳ ದುಃಖವಾಯಿತು. ಅವನು ಶಾಸ್ತ್ರಜ್ಞರಲ್ಲಿ ನಿಷ್ಣಾತರಾದ ಬ್ರಾಹ್ಮಣರನ್ನು ಕರೆಸಿ, ವಿಪ್ರರಿರ, ತಾವೆಲ್ಲರೂ ವೇದಶಾಸ್ತ್ರಕ್ಕನುಸಾರವಾಗಿ ಕರ್ಮ ಮಾಡುವವರು ಹಾಗೂ ಜನರ ವಿಚಾರ ಆಚಾರಗಳನ್ನು ಬಲ್ಲವರಾಗಿದ್ದೀರಿ. ಆದ್ದರಿಂದ ನನ್ನ ಪಾಪದ ಪ್ರಾಯಶ್ಚಿತ್ತವಾಗುವಂತಹ ಯಾವುದಾದರೂ ನಿಯಮವನ್ನು ದಯವಿಟ್ಟು ತಿಳಿಸಿರಿ. ರಾಜನು ಹೀಗೆ ಹೇಳಿದಾಗ ಆ ವೇದಾಂತ ಪಾರಂಗತ ವಿದ್ವಾಂಸರಾದ ಎಲ್ಲ ಶ್ರೇಷ್ಠ ಬ್ರಾಹ್ಮಣರು ಅವನಿಗೆ ಈ ಪ್ರಕಾರ ಸಲಹೆ ನೀಡಿದರು. ರಾಜನೇ, ವಿಭಾಂಡಕರ ಪುತ್ರ ಋಷ್ಯಶೃಂಗನು ವೇದ ಪಾರಂಗತ ವಿದ್ವಾಂಸನಾಗಿರುವನು. ಭೂಪಾಲ, ನೀನು ಎಲ್ಲ ಉಪಾಯಗಳಿಂದ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಕರೆಸಿ ಅವರನ್ನು ಚೆನ್ನಾಗಿ ಸತ್ಕರಿಸು. ಮತ್ತೆ ಸಂತಸದಿಂದ ವೈದಿಕ ವಿಧಿಗನುಸಾರ ಅವರೊಂದಿಗೆ ನಿನ್ನ ಕನ್ಯೆ ಶಾಂತಾಳನ್ನು ಕೊಟ್ಟು ಮದುವೆ ಮಾಡಿಕೊಡು. ಅವರ ಮಾತನ್ನು ಕೇಳಿ ರಾಜನು ಯಾವ ಉಪಾಯದಿಂದ ಆ ಶಕ್ತಿಶಾಲಿ ಮಹರ್ಷಿಯನ್ನು ಇಲ್ಲಿ ಕರೆತರಲಾಗುವುದು ಎಂದು ಚಿಂತೆಗೊಳಗಾದನು. ಮತ್ತೆ ಆ ರೋಮಪಾದನು ಮಂತ್ರಿಗಳೊಂದಿಗೆ ಸಮಾಲೋಚಿಸಿ ತನ್ನ ಪುರೋಹಿತರನ್ನು ಮತ್ತು ಮಂತ್ರಿಗಳನ್ನು ಸತ್ಕಾರಪೂರ್ವಕ ಅಲ್ಲಿಗೆ ಕಳುಹಿಸಿದನು. ರಾಜನ ಮಾತನ್ನು ಕೇಳಿ ಆ ಮಂತ್ರಿ ಪುರೋಹಿತರು ತಲೆ ತಗ್ಗಿಸಿ ದುಃಖಿತರಾಗಿ ಬಹಳ ವಿನೀತರಾಗಿ, ಮಹಾರಾಜ, ನಾವು ಮಹರ್ಷಿಗಳಿಗೆ ಹೆದರುತ್ತೇವೆ, ಅದಕ್ಕಾಗಿ ನಾವು ಹೋಗುವುದಿಲ್ಲ ಎಂದು ಹೇಳಿದರು. ಅನಂತರ ವಿಚಾರ ಮಾಡಿ ಅವರು ರಾಜನಲ್ಲಿ, ನಾವು ಆ ಬ್ರಾಹ್ಮಣ ಕುಮಾರನನ್ನು ಯಾವುದೇ ಉಪಾದಿಂದ ಇಲ್ಲಿಗೆ ಕರೆದುಕೊಂಡು ಬಂದರೆ ಯಾವುದೇ ದೋಷ ಉಂಟಾಗಲಾರದು ಎಂದು ನುಡಿದರು. ಈ ಪ್ರಕಾರ ವೈಶ್ಯರ ಸಹಾಯದಿಂದ ಅಂಗರಾಜನು ಮುನಿಕುಮಾರ ಋಷ್ಯಶೃಂಗನನ್ನು ತನ್ನಲ್ಲಿ ಕರೆಸಿಕೊಳ್ಳುವನು. ಅವನು ಬರುತ್ತಲೇ ಇಂದ್ರನು ರಾಜ್ಯದಲ್ಲಿ ಮಳೆ ಸುರಿಸುವನು. ಮತ್ತೆ ರಾಜನು ಅವನಿಗೆ ತನ್ನ ಮಗಳಾದ ಶಾಂತಾದೇವಿಯನ್ನು ಅರ್ಪಿಸುವನು. ಈ ರೀತಿ ಋಷ್ಯಶೃಂಗನು ತಮಗೆ ಅಳಿಯನಾದನು. ಅವನೇ ನಿಮಗಾಗಿ ಪುತ್ರರು ದೊರಕುವಂತಹ ಯಜ್ಞ ಕರ್ಮವನ್ನು ನೆರವೇರಿಸುವನು. ಸನತ್ಕುಮಾರರು ಹೇಳಿದ ಈ ಮಾತನ್ನು ನಿಮಗೆ ತಿಳಿಸಿರುವೆನು. ಇದನ್ನು ಕೇಳಿ ದಶರಥ ರಾಜನಿಗೆ ಬಹಳ ಸಂತೋಷವಾಯಿತು. ಅವರು ಸುಮಂತ್ರನಲ್ಲಿ, ಮುನಿಕುಮಾರ ಋಷ್ಯಶೃಂಗನನ್ನು ಇಲ್ಲಿಗೆ ಹೇಗೆ ಮತ್ತು ಯಾವ ಉಪಾಯದಿಂದ ಕರೆಸಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸು ಎಂದು ಕೇಳಿದನು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 9ನೇ ಸರ್ಗ ಪೂರ್ಣವಾಯಿತು.